ಇನ್ನು ಪಂಚಮಸಾಲಿ ಬೆನ್ನಲ್ಲೇ ಎಸ್ಟಿ ಮೀಸಲಾತಿಯ ಟೆನ್ಷನ್ ಶುರುವಾಗಿದೆ. ಅಕ್ಟೋಬರ್ 20ರಂದು ವಾಲ್ಮೀಕಿ ಜಯಂತಿ ಇದೆ. ಅವತ್ತೇ ಡೆಡ್ಲೈನ್ ಮಾತನ್ನ ಸಿಎಂ ಏನ್ ಕೊಟ್ಟಿದ್ರು ಆ ಭರವಸೆ ಈಡೇರಿಸ್ತಾರ ಅನ್ನೋದನ್ನ ಈಗ ಕಾದು ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ವಾಲ್ಮೀಕಿ ಅವ್ರದ್ದು ಏನ್ ಇವಾಗ ಬೇಡಿಕೆ ಅಂತಂದ್ರೆ, ನಮಗೆ ನೀವೇನು ಕೊಟ್ಟಿದ್ದೀರಾ ರಿಸರ್ವೇಶನ್ ಅದನ್ನ 5% ಇಂದ 7.5ಗೆ ಏರ್ಸಿ ಅಂತ. ಎಸ್ಟಿ ಸಮುದಾಯದ ಮೀಸಲಾತಿ ಹೆಚ್ಚಳದ ಭರವಸೆ ಏನ್ ಇತ್ತು ಅದನ್ನ ಈಡೇರಿಸಿ ಅಂತ ಕೇಳ್ತಾ ಇದ್ದಾರೆ. ಹೆಚ್ಚಳಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಟಿ ಮೀಸಲಾತಿಯ ಟೆನ್ಷನ್ ಶುರುವಾಗಿದೆ ಸಿಎಂಗೆ. ಈಗ ಇರುವಂತ ಮೀಸಲಾತಿಯ ಪರ್ಸೆಂಟೇಜ್ ಏನಿದೆ ಅದನ್ನ ಮತ್ತಷ್ಟು ಜಾಸ್ತಿ ಮಾಡಿ 7.5ರಷ್ಟು ನೀವು ಏರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ವಾಲ್ಮೀಕಿ ಸಮುದಾಯದವರು ಒಂದು ಬೇಡಿಕೆಯನ್ನ ಇಡ್ತಾ ಇರೋದು. ಇನ್ನು ಪಂಚಮಸಾಲಿ ಶ್ರೀಗಳೊಂದಿಗೆ ಸಿಎಂ ಸಂಧಾನ ವಿಚಾರವಾಗಿ 2A ಮೀಸಲಾತಿ ಸಂಬಂಧ ಸಂಧಾನದ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ ಒಂದು ಹಂತದಲ್ಲಿ ಕೂತು ಮಾತಾಡೋದು ಅಂತ ಒಂದು ಡಿಸಿಷನ್ಗೆ ಬಂದಿದ್ರು. ಈಗ ನೋಡಿದ್ರೆ ಸಂಧಾನದ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಕ್ರಮ ಏನಿದೆ, ಕಾನೂನಾತ್ಮಕವಾಗಿ ಏನ್ ಕ್ರಮ ಕೈಗೊಳ್ಬೋದು ಅದನ್ನ ನಾನು ಚರ್ಚೆ ಮಾಡ್ತೀನಿ. ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಶಿಫಾರಸ್ಸಿನ ಬಗ್ಗೆ ನಾನು ಮಾಹಿತಿಯನ್ನ ಕೇಳಿದ್ದೀನಿ. ಶಿಫಾರಸು ಮಾಡಿರೋ ಬಗ್ಗೆ ವಿವರವನ್ನ ನಾನು ನೀಡಿದ್ದೀನಿ. ಮೀಸಲಾತಿ ಕೊಡೋ ನಿರ್ಧಾರ ರಾಜ್ಯಗಳಿಗೆ ಅಂತ ಕೊಡಲಾಗಿದೆ. ಮೊದಲು ಹಿಂದುಳಿದ ವರ್ಗಗಳ ಆಯೋಗದ ವರದಿ ಬರಲಿ, ಬಳಿಕ ಮೀಸಲಾತಿ ಬಗ್ಗೆ ನೋಡೋಣ ಅಂತ ಸಿಎಂ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಸದನದಲ್ಲೂ ಕೂಡ ಇದೇ ಮಾತನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು. ಈಗ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಒಂದು ವರದಿಯನ್ನ ನಾನು ಕೇಳಿದ್ದೀನಿ, ಆ ವರದಿ ಬರಲಿ, ಅದಾದ್ಮೇಲೆ ಮುಂದಿನ ಕ್ರಮ ಏನ್ ಕೈಗೊಳ್ಬೇಕು ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಸೊ ಈಗಲೂ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಸಂಧಾನದ ಪ್ರಶ್ನೆನೇ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ರಾಜ್ಯದ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸಂಪೂರ್ಣವಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ತೀರ್ಮಾನ ಮಾಡಲು ಅಧಿಕಾರ ಕೊಟ್ಟಿದ್ದಾರೆ. ಆ ಎಲ್ಲ ಹಿನ್ನೆಲೆಯನ್ನು ಹೇಳಿ ಮತ್ತು ಯಾವ ಪ್ರೊಸೆಸ್ಸನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಅದೆಲ್ಲ ವಿವರಣೆಯನ್ನು ಕೊಟ್ಟಾಗ ಅವರು ನಮಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥದ್ದು ಮತ್ತು ಆದಷ್ಟು ಬೇಗನೆ ನಮಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಅವರು ಮಾಡಿದರು. ಮತ್ತು ಅವರು ತಮ್ಮ ಸಭೆಯಲ್ಲಿ ಹೋಗಿ ಆ ತೀರ್ಮಾನವನ್ನು ನಾನು ಹೇಳ್ತೀನಿ ಅಂತ ಹೇಳಿದರು. ಆದಷ್ಟು ಬೇಗನೆ ಈ ಪ್ರಕ್ರಿಯೆ ಮಾಡೋದಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ. ಇತ್ತೀಚೆಗೆ ಸಂವಿಧಾನದ ತಿದ್ದುಪಡಿಯಾಗಿ ರಾಜ್ಯದ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸಂಪೂರ್ಣವಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ತೀರ್ಮಾನ ಮಾಡಲು ಅಧಿಕಾರ ಕೊಟ್ಟಿದ್ದಾರೆ. ಆ ಎಲ್ಲ ಹಿನ್ನೆಲೆಯನ್ನು ಹೇಳಿ ಮತ್ತು ಯಾವ ಪ್ರೊಸೆಸ್ಸನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಅದೆಲ್ಲ ವಿವರಣೆಯನ್ನು ಕೊಟ್ಟಾಗ ಅವರು ನಮಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥದ್ದು ಮತ್ತು ಆದಷ್ಟು ಬೇಗನೆ ನಮಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಅವರು ಮಾಡಿದರು. ಮತ್ತು ಅವರು ತಮ್ಮ ಸಭೆಯಲ್ಲಿ ಹೋಗಿ ಆ ತೀರ್ಮಾನವನ್ನು ನಾನು ಹೇಳ್ತೀನಿ ಅಂತ ಹೇಳಿದರು. ಆದಷ್ಟು ಬೇಗನೆ ಈ ಪ್ರಕ್ರಿಯೆ ಮಾಡೋದಕ್ಕೆ ನಮ್ಮ ಸರ್ಕಾರ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಒಂದ್ ಕಡೆ ಬೈ ಎಲೆಕ್ಷನ್ ಅನ್ನ ಹೆಂಗ್ ಫೇಸ್ ಮಾಡಬೇಕು ಇದು ಸಿಎಂಗೆ ಫಸ್ಟ್ ಸವಾಲ್ ಆಗಿರೋದು, ಸಿಎಂ ಸ್ಥಾನದಲ್ಲಿ ಕುತ್ಕೊಂಡ್ಮೇಲೆ. ಅದ್ರ ಜೊತೆಯಲ್ಲಿ ಮೀಸಲಾತಿ, ಈಗ ಒಂದು ಸಮುದಾಯದವ್ರು ಕೇಳ್ತಾ ಇರೋದಿಲ್ಲ, ಬಹುತೇಕ ಎಲ್ಲರೂ ನಮಗೂ ಮೀಸಲಾತಿ ಬೇಕು, ಇರುವಂತ ಮೀಸಲಾತಿಯನ್ನ ಜಾಸ್ತಿ ಮಾಡಿ ಅಂತ ಡಿಮ್ಯಾಂಡ್ ಇಡ್ತಾ ಇರೋದ್ರಿಂದ ಈ ಬೈಲೆಕ್ಷನ್ ಮೇಲೆ ಈ ಮೀಸಲಾತಿ ಅನ್ನೋ ಒಂದು ಅಸ್ತ್ರ ಯಾವ ತರ ಪ್ರಯೋಗ ಆಗಬಹುದು, ಮತ್ತೆ ಈ ಮೀಸಲಾತಿ ಅನ್ನೋ ಒಂದು ಈ ತೂಗುಗತ್ತಿಯಿಂದ ಸಿಎಂ ಹೆಂಗೆ ಬಚಾವಾಗೋಕೆ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ? ಶರ್ಮಿತಾ ಶೆಟ್ಟಿ, ಈ ಅಕ್ಟೋಬರ್ ತಿಂಗಳು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮೀಸಲಾತಿ ವಿಚಾರದಲ್ಲಿ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಅಕ್ಟೋಬರ್ 30ರಂದು ಆನಗಲ್ ಮತ್ತು ಸಿಂದಗಿಯಲ್ಲಿ ಉಪಚುನಾವಣೆ ನಡೀತಿರುವಂಥದ್ದು. ಈ ಉಪಚುನಾವಣೆ ಬೆನ್ನಲ್ಲೇ ಒಂದು ಕಡೆ ಪಂಚಮಸಾಲಿ ಸಮುದಾಯ ನಮಗೆ 2A ಮೀಸಲಾತಿಯನ್ನು ಕೊಡಬೇಕು, ಎಲ್ಲ ಡೆಡ್ ಲೈನ್ ಮುಗಿದೋಗಿದೆ ಮತ್ತು ನಮ್ಮ ಎಲ್ಲ ಹೋರಾಟ ಮುಗಿದೋಗಿದೆ, ಹಾಗಾಗಿ ನೀವು ಕೊಡಲಿಲ್ಲ ಅಂತೇಳಿ ನಮ್ಮ ನಿರ್ಧಾರವನ್ನು ನಾವು ಬೇರೆ ರೀತಿ ತೆಗೆದುಕೊಳ್ಬೇಕಾಗತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಆನಗಲ್ನಲ್ಲಿ 78,000 ಲಿಂಗಾಯತ ಮತಗಳಿರುವಂಥದ್ದು. ಅದರಲ್ಲಿ 58ರಿಂದ 60,000ರಷ್ಟು ಪಂಚಮಸಾಲಿ ಮತಗಳಿರುವುದು. ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಿದ್ರೆ ಮತ್ತು ಸರ್ಕಾರ ಎಲ್ಲೊಂದು ಕಡೆ ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಡಿದ್ರೆ ನಾವು ಪ್ರತ್ಯೇಕವಾಗಿ ಪಕ್ಷೇತರ ಅಭ್ಯರ್ಥಿಯನ್ನು ಹಾಕ್ತೀವಿ ಅನ್ನೋ ಮುಖಾಂತರ ಪರೋಕ್ಷವಾಗಿ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಗೆ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಪ್ರಮುಖವಾಗಿ ಆಡಳಿತ ಪಕ್ಷ ಬಿಜೆಪಿಗೆ ಇದು ದೊಡ್ಡ ಸವಾಲು ಅಂತೆಲ್ಲ ಕೂಡ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಕೂಡ ಸಿಂದಗಿಯಲ್ಲೂ ಕೂಡ ಲಿಂಗಾಯತ ಮತಗಳಿರ್ತಕ್ಕಂಥದ್ದು. ಒಟ್ಟಾರೆ ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಡಲೇಬೇಕಂತೇಳಿ ಒತ್ತಾಯವನ್ನು ಮಾಡಿರೋದು. ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಬೆಳಿಗ್ಗೆ ಪಂಚಮಸಾಲಿಯ ಜಗದ್ಗುರು
ಜಗದ್ಗುರುಗಳಾಗಿರ್ತಕ್ಕಂಥ ಜಗದ್ಗುರುಗಳನ್ನ ಕರೆಸ್ಕೊಂಡಿದ್ರು. ಸುಮಾರು ಅರ್ಧ ಗಂಟೆಗೆ ಹೆಚ್ಚು ಸಮಯ ಮಾತುಕತೆ ನಡೆಸಿದ್ರು. ಜೊತೆಗೆ ಪಂಚಮಸಾಲಿ ಸಮುದಾಯದ ಅನೇಕ ಮುಖಂಡರು ಕೂಡ ಕರೆಸ್ಕೊಂಡಿದ್ರು. ಜಯಮೂರ್ತಿ ಸ್ವಾಮಿ ಜೊತೆ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಈಗಾಗಲೇ ಹಿಂದುಳಿದ ವರ್ಗದ ಆಯೋಗಕ್ಕೆ ನಾವು ವರದಿ ಕೊಡಲಿಕ್ಕೆ ತಿಳಿಸಿದ್ದೇವೆ. ಪಂಚಮಸಾಲಿಗಳಿಗೆ 2A ಮೀಸಲಾತಿಯನ್ನ ಕೊಡಬೇಕು. ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರು ಯಾವ ಸ್ಥಿತ್ಯಂತರದಲ್ಲಿದ್ದಾರೆ ಆ ಸಂಬಂಧಪಟ್ಟಾಗ ವರದಿ ಕೊಡಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಸರ್ಕಾರ ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಹಾಗಾಗಿ ಹಿಂದುಳಿದ ವರ್ಗದ ಆಯೋಗದ ವರದಿ ಬಂದ ನಂತರ ನಮ್ಮ ನಿರ್ಧಾರವನ್ನು ನಾವು ಕೈಗೊಳ್ತೀವಿ ಅಂತೇಳಿ ಈಗಾಗಲೇ ಹೇಳಿರುವಂಥದ್ದು. ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪರೋಕ್ಷವಾಗಿ ಸಂಧಾನ ಮಾತುಕತೆಯ ಸಭೆ ಅಂತಲೇ ಇವತ್ತು ಹೇಳಲಾಯಿತು. ಆದರೆ ಎಲ್ಲೊಂದು ಕಡೆ ಜಯಮೃತ್ಯುಂಜಯ ಸ್ವಾಮೀಜಿಯವರು ಮುಖ್ಯಮಂತ್ರಿಗಳ ಸಂದಾಯಕ್ಕೆ ಬಗ್ಲಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಈ ಎಲ್ಲದ ನಡುವೆ ಪಕ್ಷೇತರ ಅಭ್ಯರ್ಥಿಯನ್ನ ನಾವು ಕಣಕ್ಕಿಳಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆ ಸಂದೇಶ ಕಳಿಸಿರ್ತಕ್ಕಂಥ ಹರಿಹರ ಪೀಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ವಚನಾನಂದ ಸ್ವಾಮೀಜಿಯವರು ತಮ್ಮ ಸಮುದಾಯದ ಅನೇಕ ಮುಖಂಡರ ಜೊತೆ ಇವತ್ತು ಸಭೆಯನ್ನು ಕೂಡ ನಡೆಸಿರುವಂಥದ್ದು. ಈ ಎಲ್ಲದರ ನಡುವೆ ಶರ್ಮಿತಾ ಶೆಟ್ಟಿ ಇದೇ ಅಕ್ಟೋಬರ್ 20ರಂದು ವಾಲ್ಮೀಕಿ ಜಯಂತಿ ಇರುವಂಥದ್ದು. ಈ ವಾಲ್ಮೀಕಿ ಜಯಂತಿ ಒಳಗಡೆ ಪರಿಶಿಷ್ಟ ಪಂಗಡದವರಿಗೆ 7.5 ಮೀಸಲಾತಿಯನ್ನು ಕೊಡುವ ಸಂಬಂಧಪಟ್ಟಾಗ ಈಗಾಗಲೇ ಚರ್ಚೆ ನಡೆತಿರುವಂಥದ್ದು. ಕಳೆದ 1.5 ವರ್ಷಗಳಿಂದ ಅನೇಕ ಹೋರಾಟಗಳು ಕೂಡ ಹಮ್ಮಿಕೊಂಡಿರುವಂಥದ್ದು. ವಾಲ್ಮೀಕಿ ಸಮುದಾಯಕ್ಕೆ 7.5 ಮೀಸಲಾತಿ ಕಲ್ಪಿಸಬೇಕಂತ ಈಗಾಗಲೇ ವಾಲ್ಮೀಕಿ ಸಮುದಾಯದ ಎಲ್ಲ ಶಾಸಕರುಗಳು ಅಂದ್ರೆ ಪಕ್ಷವನ್ನು ಮರೆತುಕೊಂಡು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಶಾಸಕರುಗಳು ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಿರುವಂಥದ್ದು. ಸರ್ಕಾರಕ್ಕೆ ಈಗಾಗಲೇ ಅಕ್ಟೋಬರ್ 20ರ ವಾಲ್ಮೀಕಿ ಜಯಂತಿಯ ದಿನದಂದೇ ಸರ್ಕಾರ 7.5 ಮೀಸಲಾತಿಯನ್ನು ಘೋಷಣೆ ಮಾಡಬೇಕಂತೇಳಿ ಒತ್ತಡ ಮತ್ತು ಒತ್ತಾಯನ ಆಗ್ತಿರುವಂಥದ್ದು. ಹಾಗಾಗಿ ಇದು ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್.